ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋಲ್ಲೇ ನಿಮಗೆಲ್ಲ ಹೇಳ್ದಂಗೆ ನಮ್ಮ ಗಂಗಮ್ಮ ಜಾತ್ರೆ ನಡೀತಾ ಇದೆ. ಸೊ ಇದು ಬಂದು ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇ ಬಂದು ನಾನು ಬೇಗ ಎದ್ದು 5:30ಗೆ ಸ್ನಾನ ಮಾಡಿಕೊಂಡು 6 ಅಷ್ಟರಲ್ಲೆಲ್ಲ ದೇವ್ರ ಹತ್ರ ಬಂದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಬಂದ್ವಿ. ನಾನು ನನ್ನ ಫ್ರೆಂಡ್ ಲಾವಣ್ಯ ಇಬ್ಬರೇ ಬಂದಿದ್ವಿ. ಮನೆಯಲ್ಲಿ ಯಾರೂ ಬಂದಿರಲಿಲ್ಲ. ಸೊ ಇದೇನಂದರೆ ಬೆಳಗ್ಗೆನೇ ದೇವ್ರದ್ದು ಏನು ಹೇಳಿದ್ನಲ್ಲ ಅದು ಫುಲ್ ಅಲಂಕಾರ ಮಾಡಿ ಎಲ್ಲ ರೆಡಿ ಇಟ್ಟಿರ್ತಾರೆ. ನೋಡ್ತಾ ಇದ್ದೀರಲ್ಲ, ಇವಾಗ ತೆಗಿತಾರೆ ಮುಖನ ಇವತ್ತು ರಿವೀಲ್ ಮಾಡ್ತಾರೆ. ಸೊ ಆ ದಿವಸ ಬೆಳಗ್ಗೆನೇ ಬಂದಿದ್ದೀವಿ. ಇಲ್ಲಿ ಕರ್ಗ ಬರೋದಕ್ಕೆ ಎಲ್ಲ ಫುಲ್ ರೋಡ್ ಪೂರ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಹೂವು ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ. ಆ್ಯಂಡ್ ರೋಡ್ ಸರ್ಕಲಲ್ಲಿ ಈ ಥರ ರೆಡಿ ಮಾಡಿ ದೇವ್ರಿಗೆ ಕೂಡ ಇಲ್ಲೂ ಕೂಡ ಅಲಂಕಾರ ಮಾಡ್ತಾಯಿದ್ದಾರೆ. ಸೊ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಂದರು. ಅದಕ್ಕೋಸ್ಕರ ನಾವು ಮತ್ತೆ ಹಿಂದೆ ರೋಡಲ್ಲೇ ಅಲ್ವಾ ಮನೆ ಇದ್ದಿದ್ದು, ಮತ್ತೆ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ಮತ್ತೆ ವಾಪಸ್ ಬಂದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಇವಾಗ ಈ ದೇವ್ರದ್ದು ಮುಖನೂ ತೋರಿಸ್ತಾ ಇದ್ದೀನಿ. ಸೊ ಅದು ಕೂಡ ಕರ್ಗ ಹೊತ್ಕೊಂಡಿರೋ ಗಂಗಮ್ಮಗೆ ಕರ್ಗ ಹೊತ್ಕೊಂಡಿರೋ ಥರನೇ ಅಲಂಕಾರ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕರ್ಗ ಬರೋದು ಈ ಸಲ ಲೇಟ್ ಆಯಿತು. ಈ ವರ್ಷ ಪ್ರತಿ ವರ್ಷ ಒಂದು 6-6:30 ಅಷ್ಟರಲ್ಲಿ ಬಂದುಬಿಡೋದು. ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ ಕರ್ಗ ಬರೋದಕ್ಕೆ.
ಅಲ್ಲೆಲ್ಲ ಕರ್ಗ ಕೂಡ ಮುಂದೆ ಬರ್ತಾ ಇತ್ತು, ನಾವು ಕೂಡ ಅಲ್ಲಿ ಕರ್ಗ ಹಿಂದೆನೇ ಬಂದ್ವಿ. ಸೊ ಇಲ್ಲಿಂದ ದೇವರು ರೋಡ್ ಪೂರ ಈ ಥರ ಹೋಗಿ ಕೊನೆಗೆ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿದ್ಮೇಲೆ ದೇವ್ರ ಮುಖನ ಮುಚ್ಚಿರ್ತಾರೆ ಮಡಿ ಬಟ್ಟೆಯಲ್ಲಿ, ಅದನ್ನು ತೆಗಿತಾರೆ. ಅದನ್ನು ನೋಡೋದಕ್ಕಂತಲೇ ಇಷ್ಟು ಜನ ಬಂದಿರ್ತಾರೆ. ಆ್ಯಂಡ್ ನೋಡಿ ಬೆಳಿಗ್ಗೆ 8 ಗಂಟೆಗೆ ಎಷ್ಟು ಜನ ಇದ್ದಾರೆ. ಆ್ಯಂಡ್ ಫಸ್ಟ್ ಡೇ ಮಡ್ಲಕ್ಕಿ ಕೊಡೋರಾಗಲಿ ಅವರೆಲ್ಲ ಬಂದು ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ, ಎಷ್ಟು ಜನ ಇದ್ದಾರೆ. ಆ್ಯಂಡ್ ಇದು ಬೆಳಗ್ಗೆ ಸ್ಟಾರ್ಟ್ ಆದರೆ ಕ್ಯೂ ಸಾಯಂಕಾಲವರೆಗೂ ಹಿಂಗೆ ಇರುತ್ತೆ. ಆ್ಯಂಡ್ ನಾನು ಪ್ರತಿ ವರ್ಷ ಕೂಡ ಇದನ್ನು ನೋಡೋದಕ್ಕೆ ಬಂದಿರಲಿಲ್ಲ. ಸೊ ಈ ವರ್ಷ ಬಂದಿದ್ದೀನಿ. ಇದೇ 5 ವರ್ಷಕ್ಕೆ ಮುಂಚೆ ಬಂದಿದ್ದೆ ಬೆಳಗ್ಗೆನೇ ನೋಡೋದಕ್ಕಂತ. ಸೊ ಈ ವರ್ಷನ ನಾನು ಮತ್ತು ನನ್ನ ಫ್ರೆಂಡ್ ಲಾವಣ್ಯ ಇಬ್ಬರು ನೋಡೋದಕ್ಕಂತ ಬಂದ್ವಿ. ಸೊ ಅವಳು ಕೂಡ ಯಾವತ್ತೂ ನೋಡಿರಲಿಲ್ವಂತೆ ಇಷ್ಟು ವರ್ಷದಿಂದ. ಸೊ ಅವಳು ನಾನು ನೋಡಬೇಕು ಅನ್ನಲ್ಲ, ಅದಕ್ಕೋಸ್ಕರ ಬೇಗ ಇತ್ತು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅದು ತೆಗ್ದಿದ್ದಾರೆ. ಇವಾಗ ಪೂಜೆ ಕೂಡ ನಡೀತಾ ಇದೆ. ಆ್ಯಂಡ್ ನಮ್ಗೆ 2 ಕಣ್ಣು ಸಾಲದು ಅಮ್ಮನ ನೋಡೋಕ್ಕೆ. ಅಮ್ಮನೇ ಎದ್ದು ಬಂದು ಕೂತಿದ್ದಾರೇನೋ ಅನ್ನೋಷ್ಟು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಸೊ ನಿಮಗೂ ಎಲ್ಲರಿಗೂ ತೋರಿಸಿದ್ದೀನಿ ಹೇಗಿರುತ್ತೆ ಏನು ಅನ್ನೋದು. ನಿಮಗೆಲ್ಲ ಖುಷಿಯಾಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ದೇವರು ಎಲ್ಲರಿಗೂ ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ. ಆ್ಯಂಡ್ ನೀವು ಯಾರೆಲ್ಲ ಗಂಗಮ್ಮ ಜಾತ್ರೆಗೆ ಬಂದಿದ್ದೀರಾ, ಈ ದೇವ್ರನ್ನ ನೋಡಿದ್ದೀರಾ, ಈ ಥರ ಜಾತ್ರೆಗೆ ಬಂದು ನೋಡಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಬಂದು ಅರ್ಕೆ ಹೊತ್ಕೊಂಡಿರ್ತಾರೆ, ಅಮ್ಮಂಗೆ ತಾಳಿ ಅರ್ಪಿಸ್ತೀನಿ ಅಂತ, ಅವರೆಲ್ಲ ಬಂದು ತಾಳಿ ಕಟ್ಬಿಟ್ಟು ಹೋಗ್ತಾರೆ ಅಲ್ಲಿ. ಆ್ಯಂಡ್ ಇಲ್ಲಿ ನಾವು ಕೂಡ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ದೀವಿ. ಸೊ ಇವತ್ತು 2ನೇ ದಿವಸದ ವಿಶೇಷ ಏನಂದರೆ ಇಲ್ಲಿ ಅಂಬ್ಲಿನ ದೇವರಿಗೆ ಅರ್ಪಿಸ್ತಾರೆ, ಅಂದರೆ ನೈವೇದ್ಯ ಕೊಡ್ತಾರೆ, ತಂದು ಇಲ್ಲೆಲ್ಲ ಹಾಕಿ ಮತ್ತು ಒಂದಷ್ಟು ಅಡುಗೆಗಳು ಮಾಡ್ಕೊಂಡು ನೈವೇದ್ಯ ಕೊಟ್ಟು ಹೋಗ್ತಾರೆ. ನಾವು ಕೂಡ ಇಸ್ಕೊಂಡು ಕುಡಿತಾ ಇದ್ದೀವಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ರೆಸ್ಟ್ ಮಾಡಿ ಸಾಯಂಕಾಲ ಮತ್ತೆ ರೆಡಿಯಾಗಿ ನಮ್ಮಮ್ಮ ಎಲ್ಲ ಆಮೇಲೆ ಬರ್ತೀನಿ ಅಂದರು. ಸೊ ನಾನು ಮತ್ತೆ ಮನೆಗೆ ಹೊರಟಿದ್ದೀನಿ ಈಗ. ಆ್ಯಂಡ್ ಇಲ್ಲಿ ಬಂದು ತಂಬಿಟ್ಟೆಲ್ಲ ಆರತಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಮಮ್ಮ ಅವರು ಕೂಡ ಬಂದರು. ತಂಬಿಟ್ಟು ಆರತಿ ಕೊಡ್ತೀವಿ ಇವತ್ತು. 2ನೇ ದಿವಸ ತಂಬಿಟ್ಟು ಆರತಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ತಂಬಿಟ್ಟೆಲ್ಲ ಮಾಡಿ ಆರತಿ ಮಾಡ್ಕೊಂಡು ಬರೋದಕ್ಕೆ ಎತ್ಕೊಂಡೋಗಿ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಅತ್ತೆ ಮನೇಲಿದ್ದೆ, ಸೊ ಅದಕ್ಕೆ ಇಲ್ಲೇ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ಅಷ್ಟರಲ್ಲಿ ನಮ್ಮಮ್ಮ ನನ್ನ ಹಸ್ಬೆಂಡ್ ಎಲ್ಲ ಬಂದರು ಚೆರಿನ ಕರ್ಕೊಂಡು. ನಾನು ಚೆರಿನ ಕರ್ಕೊಂಡು ಬಂದಿರಲಿಲ್ಲ, ಮನೇಲೇ ಬಿಟ್ಟು ಬಂದಿದ್ದೆ. ಸೊ ಅದಕ್ಕೆ ಅವರೆಲ್ಲ ಕರ್ಕೊಂಡು ಬಂದರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ತಂಬಿಟ್ಟು ಆರತಿ ನನಗೆ ಹೆಂಗೆ ಬರುತ್ತೋ ಹಂಗೆ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ತೊಗೊಂಡು ಹೋಗ್ಬೇಕಲ್ಲ ಆರತಿನ, ಅದಕ್ಕೆ ನನ್ನ ತಂಗಿ ಮತ್ತು ನಮ್ಮಮ್ಮ ಎಲ್ಲ ರೆಡಿ ಆಗ್ತಾಯಿದ್ದಾರೆ ಇಲ್ಲಿ. ಆ್ಯಂಡ್ ಮಕ್ಳಿಗೆ ಅಷ್ಟರಲ್ಲಿ ಊಟ ಮಾಡಿಸ್ಬಿಟ್ಟು ಲೇಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಮನೆ ಹತ್ರ ಕರ್ಗ ಬರುತ್ತೆ, ಅದಕ್ಕೋಸ್ಕರ ಇವತ್ತು 2ನೇ ದಿವಸ ಎಲ್ಲ ಮನೆ ಹತ್ರನೂ ಕರ್ಗ ಬರುತ್ತೆ. ಅದಕ್ಕೋಸ್ಕರ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ವಿಡಿಯೋ ಮಾಡಿದ್ದಾರೆ, ಯಾಕಂದರೆ ದೇವ್ರು ಬರುತ್ತಲ್ಲ, ಕರ್ಗ ಬರುತ್ತಲ್ಲ, ಅದಕ್ಕೋಸ್ಕರ ನೀರೆಲ್ಲ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ದೀವಿ ಇಲ್ಲಿ. ಆಮೇಲೆ ಕರ್ಗ ಬರೋ ಅಷ್ಟರಲ್ಲಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಪಟ್ಟಂತ ಬಂದುಬಿಡ್ತಾರೆ, ಆವಾಗ ರೆಡಿ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಫಸ್ಟೇ ರೆಡಿ ಮಾಡಿಟ್ಕೊತಾ ಇದ್ದೀವಿ. ನೋಡಿ ರೋಡಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ನಾನು ರಂಗೋಲಿ ಹಾಕಿದ್ನಲ್ಲ, ನನ್ನ ಫ್ರೆಂಡ್ ಮಗ ಬಂದುಬಿಟ್ಟು ಲೈಟ್ ಬಿಡ್ತಾ ಇದ್ದ, ಲೇಸರ್ ಲೈಟ್ ಅದ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಅಷ್ಟರಲ್ಲಿ ಹೋಗಿ ನೋಡಿ ನನ್ನ ಮಗಳು ನಮ್ಮ ಸೋಹಿತಾ ಎಲ್ಲ ಹೋಗಿ ಆಟ ಸಾಮಾನು ತೊಗೊಂಡು ಬಂದವ್ರು ಹಾಲೆ ಜಾತ್ರೆಯಲ್ಲಿ. ಆ್ಯಂಡ್ ಇಲ್ಲಿ ಲೇಟ್ ಆಗಿಬಿಡುತ್ತೆ, ಕರ್ಗ ಬರೋದು ಇನ್ನೂ ಎಷ್ಟೊತ್ತಾಗುತ್ತೋ ಅಂದ್ಬಿಟ್ಟು ಇವ್ರು ಹೋಗಿ ತಂಬಿಟ್ಟು ಆರತಿನೂ ಕೂಡ ಮಾಡಿಸ್ಕೊಂಡು ಬಂದುಬಿಟ್ರು. ಆರತಿ ನಾವು ಮಾಡ್ಸೋಕ್ಕೆ ಹೋದಾಗೆ 11:30 ಏನೋ ಆಗಿತ್ತು, ಆದ್ರೂ ಇನ್ನೂ ಕರ್ಗ ಬಂದಿರಲಿಲ್ಲ. ಇನ್ನೂ ಅಷ್ಟು ಜನ ಇದ್ರಂತೆ. ಸೊ ಸಿಕ್ಕಾಪಟ್ಟೆ ಜನ ಇರ್ತಾರೆ 12 ಗಂಟೆವರೆಗೂ. ನಾವು ಜನ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಲೇಟಾಗಿ ತೊಗೊಂಡೋದ್ವಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು, ಮನೆ ಹತ್ರ ಕರ್ಗ ಬಂದು ಹೋಯಿತು. ಸೊ ಸ್ವಲ್ಪ ಹೊತ್ತಿದ್ದು ನಾವು ಕೂಡ ಮನೆ ಹತ್ರ ಹೊರಟ್ವಿ. ಆ್ಯಂಡ್ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಯಿತು ಅಂತ ತಿಳ್ಕೊತಿದ್ದೀನಿ. ಆ್ಯಂಡ್ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಕೊನೆ ದಿವಸದ ವ್ಲಾಗ್ ಇರುತ್ತೆ. ಸೊ ಪ್ಲೀಸ್ ತಪ್ಪದೇ ನೋಡಿ, ಆದಷ್ಟು ಬೇಗ ಬರುತ್ತೆ ಅದು ಕೂಡ.